Hello guys, welcome to my YouTube channel KCET Updates and Information. ಇವತ್ತು ನೋಡೋಣ ಬನ್ನಿ KCET ಫೀಸ್ ಸ್ಟ್ರಕ್ಚರ್. ಗೌರ್ಮೆಂಟ್ ಕಾಲೇಜ್, VTU ಅಂಡರ್, ಪ್ರೈವೇಟ್ ಕಾಲೇಜ್ ಇವೆಲ್ಲ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ KE ಬೋರ್ಡ್ನವರು. ನಿಮಗೆ ಸೀಟ್ ಗೌರ್ಮೆಂಟ್ ಕಾಲೇಜಿನಲ್ಲಿ ಅಥವಾ ಪ್ರೈವೇಟ್ ಕಾಲೇಜಿನಲ್ಲಿ ಅಥವಾ VTU ಅಂಡರ್ನಲ್ಲಿ ಸಿಕ್ಕಿದರೆ ಫೀಸ್ ಇಂತಿಷ್ಟಂತ ಹೇಳಿ ಒಂದು ಫೀಸ್ ಸ್ಟ್ರಕ್ಚರನ್ನು ಬಿಟ್ಟಿದ್ದಾರೆ. ನೀವು ನೋಡಿ ನಾನು ಹೇಳ್ತೀನಿ, ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಲೋ ಗೈಸ್, ನಿಮ್ಮ ಸೀಟ್ ಹೇಗೆ ಅಲಾಟ್ಮೆಂಟ್ ಆಗುತ್ತದೆ ಅಂದರೆ ಜನರಲ್ ಮೆರಿಟ್ ಹಾಗೂ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಅಥವಾ SNQ ಕೋಟಾ ಹೀಗೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗುತ್ತದೆ. ಈಗ ಜನರಲ್ ಮೆರಿಟ್ 2A, 2B, 3A, 3B ಇನ್ಕ್ಲೂಡೆಡ್ ಇನ್ ಇನ್ಕಮ್. ನಿಮ್ಮ ಇನ್ಕಮ್ ಕಾಸ್ಟ್ನಲ್ಲಿ ಇನ್ಕಮ್ ಇರುತ್ತದೆ ಅಬೌಟ್ 10 lakh ಇದ್ದರೆ. ಗೈಸ್, ನಿಮಗೆ ಏನಾದರೂ ಗೌರ್ಮೆಂಟ್ ಕಾಲೇಜಿನಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ನಿಮಗೆ ಅಲ್ಲಿ ಫೀಸ್ ಓನ್ಲಿ 44,200 ಅಷ್ಟೇ ಇರುತ್ತೆ. ಗೈಸ್, ನಿಮಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 2.5 lakh ಕಡಿಮೆ ಇರಬೇಕು. ಅಂದರೆ ನಿಮಗೆ SNQ ಕೋಟಾಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ. ಇಲ್ಲ ಅಂದರೆ ನಿಮಗೆ SNQ ಕೋಟಾ ಸಿಗಲ್ಲ. ಮತ್ತು ರ್ಯಾಂಕ್ ಲೋ ಇರಬೇಕು, ಇನ್ಕಮ್ ಲೋ, ರ್ಯಾಂಕ್ ಲೋ. ಮತ್ತು ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಿಮಗೆ SNQ ಕೋಟಾ ಸೀಟ್ ಅಲಾಟ್ ಆದರೆ ನಿಮಗೆ ಫೀಸ್ ಓನ್ಲಿ 20,610 rupees ಅಷ್ಟೇ ಇರುತ್ತೆ. ಇನ್ನು ಹೇಳಬೇಕಂದ್ರೆ ಇನ್ನು ಕ್ಯಾಟಗರಿ ಅಂದರೆ ಕಾಸ್ಟ್, SC or ST ಕಾಸ್ಟ್ನವರಾಗಿದ್ದರೆ ಅವರ ಫ್ಯಾಮಿಲಿ ಇನ್ಕಮ್ 10 lakh ವರೆಗೆ ಇದ್ದರೆ ಅವರಿಗೆ ಕಾಲೇಜ್ ಫೀಸ್ 0 ಅಂತ ಇದೆ. ಅದನ್ನು ಕೂಡ ನೀವು ನೋಡ್ಬೋದು. SC or ST ದವರಿಗೆ ಮಾತ್ರ. ಪ್ಲೀಸ್ ಮೈ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.